ಅದು ಬಿಡಿ, ನೀವಿಬ್ರು IT ಡಿಪಾರ್ಟ್ಮೆಂಟ್ನಾಗೆ ಯಾವ ಪೊಸಿಷನ್ ಆಗಿದ್ದೀರಾ ಅಂತ ತಿಳ್ಕೊಬೋದಾ? ಪೊಸಿಷನ್ನ ಅಂದ್ರೆ ನಿಮ್ದ ಡೆಸಿಗ್ನೇಷನ್ನು. ಅದೆಲ್ಲ ನಿಮ್ಗೆ ಯಾಕ್ರೆ? ನಮ್ಗೆ ಸರ್ಚ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡಿ, ನೀವು ಆಚೆ ಹೋಗಿ. ಹೋಯ್ತೀನಿ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಯ್ತೀನಿ. ನಮ್ದಿನ್ನು ಸರ್ಚ್ ಮಾಡಿ ಮುಗ್ದಿಲ್ಲ. ಓಹೋಹೋ, ಸರ್ಚ್ ಮಾಡಿ ಮುಗ್ದಿಲ್ವಾ? ಆದ್ರೆ ನಿಮ್ ಕತೆನೇ ಮುಗಿತಲ್ಲ, ಕೋತಿ ನನ್ನ ಮಕ್ಳ. ಯಾರೋ ನಿಮ್ಮನಿಲ್ಲಿ ಕಳ್ಸಿದ್ದು? ಯಾಕ್ರೋ ಬಂದಿದ್ದೀರಾ ಇಲ್ಲಿಗೆ? ಏ ಬಸಪ್ಪ, ರೋಷ ಪೌರುಷ ನಮ್ಮ ಹತ್ರ ತೋರಿಸೋದಲ್ಲ. ಸತ್ಯಗ್ ನಿನ್ ವಿಷಯ ಎಲ್ಲ ಗೊತ್ತಾಗಿದೆ. ಅವಳೇ ನಿನ್ ಬಣ್ಣ ಬಯಲ್ ಮಾಡ್ತಾಳೆ. ಸತ್ಯಾನ? ಅವಳು ಹೇಗೋ ನನ್ನ ಬಣ್ಣ ಬಯಲ್ ಮಾಡ್ತಾಳೆ? ಅದ್ ಹೇಗೋ ಸಾಧ್ಯ? ಅವಳು ಊರಲ್ಲೇ ಇಲ್ಲ. ಕರ್ಕೊಳ್ಳಿ, ಬನ್ನಿ ಮೇಡಮ್. ಅಂದ್ರೆ ನಿಮ್ ಜೊತೆ ಬಂದಿರೋ ಇನ್ನೊಬ್ಬ ಆಫೀಸರು ಸತ್ಯ? ಬಿಡಾಕಿಲ್ಲ ಕಣ್ಲ, ನಿಮ್ಗಳು ಯಾರು ನಮ್ಮನೆಯಿಂದ ಜೀಸೋಯ್ತಾ ಹೋಗಕ್ ಬಿಡಾಕಿಲ್ಲ ಕಣ್ಲ. ಇದೇ ಮನೆನಾ? ಹ್ಞೂ ದಿವ್ಯಾ, ಇದು ನಮ್ ದೊಡ್ಡಪ್ಪನ ಗೆಸ್ಟ್ ಹೌಸ್ ಅಷ್ಟೇ. ಸುಮ್ಮನೆ ರಿಲ್ಯಾಕ್ಸ್ ಮಾಡೋದಕ್ಕೆ ಕಟ್ಸಿದ್ದಾರೆ. ಇವ್ರ ಬಂಗ್ಲೆಗಳು ಸದಾಶಿವ ನಗರದಲ್ಲಿ ಡಾಲರ್ಸ್ ಕಾಲೋನಿ ಒಂದೊಂದಿದೆ. ಬರೀ ರಿಲ್ಯಾಕ್ಸ್ ಮಾಡೋದಕ್ಕೆ ಇಂಥ ಮನೆ ಇರ್ಬೇಕಾದ್ರೆ ಇನ್ನ ಮನೆಗಳು ಹೇಗಿರ್ಬೋದು? ದಿವ್ಯಾ, ಅಲ್ಲಿ ಓಡಾಡೋಕ್ ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿಗೆ ಹೋಗದೆ ಇಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಏನು ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿರೋ ಬಂಗ್ಲೆಗಳಿಗೆ ಹೋಗಲ್ವಾ? ದಿವ್ಯಾ, ನಿಂಗೆ ನಮ್ಮ ದೊಡ್ಡಪ್ಪನ ಬಗ್ಗೆ ಗೊತ್ತಿಲ್ಲ. ದುಡ್ಡಿನ ಮಳೆನೇ ಸುರಿದ್ರು ಮೈ ಮೇಲೆ ಬೀಳಬಾರ್ದು ಅಂತ ಕೊಡ ಇಟ್ಕೊಂಡು ನಿಂತ್ಕೊಳ್ಳೋರು ನಮ್ಮ ದೊಡ್ಡಪ್ಪ. ಅಷ್ಟೇ ಅಲ್ಲ, ಇವ್ರಿಗೆ ಊಟಿಲಿ, ಮಡಿಕೇರಿಲಿ, ಚಿಕ್ಕಮಗಳೂರು ಎಸ್ಟೇಟ್ಗಳಲ್ಲಿ ಒಂದೊಂದು ಬಂಗ್ಲೆ ಇದೆ. ಹೌದಾ? ಅದನ್ನೆಲ್ಲ ಯಾರು ನೋಡ್ಕೋತಾರೆ? ಅಲ್ಲೆಲ್ಲ ಆಳು ಕಾಳುಗಳಿರ್ತಾರೆ. ವರ್ಷಕ್ಕೊಂದ್ಸರಿ ಅಲ್ಲಿಗೆ ಹೋಗ್ಬೋದು ಅಷ್ಟೇ. ವರ್ಷಕ್ಕೊಂದ್ಸಲ ಹೋಗೋದಕ್ಕೆ ಎಸ್ಟೇಟು ಬಂಗ್ಲೋನ? ಇರೋರೊಬ್ರು ದುಡ್ಡು ಇಟ್ಕೊಂಡು ಇನ್ನೇನ್ ಮಾಡ್ತಾರೆ, ಅದಕ್ಕೆ ಬಂಗ್ಲೆಗಳನ್ನ ಕಟ್ಸಿದ್ದಾರೆ. ಒಂದ್ಸರಿ ಊಟಿಗೆ ಹೋಗಿ ಅಲ್ಲಿ ಉಳ್ಕೊಳಕ್ ಹೋಟೆಲ್ ಸಿಗ್ಲಿಲ್ಲ ಅಂತ 6 ತಿಂಗಳಲ್ಲಿ ಬಂಗ್ಲೆ ಕಟ್ಸ್ಬಿಟ್ರು. ಆ ಬಂಗ್ಲೆನ ನನ್ನ ಹೆಸರಿಗೆ ಬರಿಬೇಕು ಅನ್ಕೊಂಡಿದ್ದಾರೆ. ಅವ್ರಿಗೆ ಈ ಆಸ್ತಿ ಅಂತಸ್ತಿಗಿಂತ ನನ್ನ ಮೇಲೆ ಪ್ರೀತಿ ಜಾಸ್ತಿ. ದಿವ್ಯಾ, ಒಳಗಡೆ ಹೋಗೋಣವಾ? ಹಾ, ಬಾ.
ದೊಡ್ಡಪ್ಪ ಬಪ್ಪರೆ ಮಗನೇ, ಅಂತೂ ಬಂದಿಯಲ್ಲೋ. ಕೆಲಸ ಅಂತ ಈ ದೊಡ್ಡಪ್ಪನ ಮರ್ತಿಲ್ವಲ್ಲ. ಎಷ್ಟೇ ಆದರೂ ಈ ದೊಡ್ಡಪ್ಪನೇ ಹೊರತು ಅಪ್ಪನಲ್ಲ ಅಂತ ತತ್ಸಾರವೇ. ಇತ್ತೀಚೆಗಂತೂ ನಿನ್ನ ಆಗಮನ ಕಡಿಮೆಯಾಗಿದೆಯಲ್ಲ, ಏನು ಕಾರಣ? ಏನ್ ಮಾಡೋದು ದೊಡ್ಡಪ್ಪ, ಮುಂಚೆ ಆದ್ರೆ ಬ್ಯಾಚುಲರು, ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದಿತ್ತು. ಈಗ ಎಲ್ಲೇ ಓಡಾಡ್ಬೇಕಾದ್ರೂ ಹೋಮ್ ಮಿನಿಸ್ಟ್ರು ಪರ್ಮಿಷನ್ ಬೇಕಲ್ವಾ? ಅಂತೂ ಟಿಪಿಕಲ್ ಗಂಡನ ಥರ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಅದು ಸರಿ, ಎಲ್ಲೋ ನನ್ನ ಸೊಸೆ? ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗೆ ಗೊತ್ತು ನೀವು ನನ್ನ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಬಡ್ಡಿ ಮಗ ಒಳ್ಳೆ ಹುಡುಗಿನೇ ಆರಿಸ್ಕೊಂಬಂದಿದ್ದಾನೆ. ದೂರ ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ದೊಡ್ಡಪ್ಪ, ದೀಪ ಅಲ್ಲ, ದಿವ್ಯಾ. ದಿವ್ಯಾ ಅಂತಲೂ ನಿನ್ನ ನಾಮಧೇಯ. ಏನು? ಯಾಕೋ ನಿನ್ನ ಹೆಂಡತಿ ಕನ್ನಡ ಬರಲ್ವೇನೋ?